ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ಟಾಪ್ 5 ಮಾಲ್ಸ್ ಯಾವ್ಯಾವು ಅಂತ ನೋಡೋಣ. ಇನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಗೆ ನಾನು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರುವಂತಹ ಟ್ರಾವೆಲ್ ಸೀರೀಸ್ ಬಗ್ಗೆ ಹೇಳ್ತೀನಿ. ಅದೇನಂದ್ರೆ ಮೊದಲನೇದಾಗಿ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಬೇರೆ ಎಲ್ಲಾ ಊರುಗಳಲ್ಲಿ ಇರುವಂತಹ ಫೇಮಸ್ ಮತ್ತೆ ಹಿಡನ್ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡೋಣ. ಅದಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕಾಗಿದೆ. ಮತ್ತೆ ನೀವೇನಾದ್ರೂ ನನಗೆ ತಿಳಿಸೋಕಿದ್ರು ಕಮೆಂಟ್ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸಬಹುದು. ಮತ್ತೆ ಈ ಕರ್ನಾಟಕ ಟ್ರಾವೆಲ್ ಸೀರೀಸ್ ನಲ್ಲಿ ಇದು ಎಪಿಸೋಡ್ 5. ಬನ್ನಿ ಇನ್ನ ನಾವು ಒಂದ್ ಕಡೆಯಿಂದ ಟಾಪ್ 5 ಮಾಲ್ಸ್ ನ ನೋಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. 5th ಪ್ಲೇಸ್ ನಲ್ಲಿ ನಿಮ್ಗೆ UB ಸಿಟಿ ಮಾಲ್ ಇದೆ. ಕಬ್ಬನ್ ಪಾರ್ಕ್ ಹಿಂದೆ ರೋಡ್ ನಲ್ಲಿ ಇರುವಂತಹ ಈ UB ಸಿಟಿ ಮಾಲ್ ನಾವು ವಿಸಿಟ್ ಮಾಡಿದಾಗ ಈ ಮಾಲ್ ಒಳಗಿಂದ ಹಾಗೆ ಹೊರಗಿಂದ ನೋಡೋಕೆ ತುಂಬಾ ಚೆನ್ನಾಗಿದೆ. ಮತ್ತೆ ಈ ಮಾಲ್ 2008 ನಲ್ಲಿ ಸ್ಟಾರ್ಟ್ ಆಗಿರೋದು. 16 ಲ್ಯಾಕ್ ಸ್ಕ್ವೇರ್ ಫೀಟ್ ನಲ್ಲಿ ಇರುವಂತಹ ಈ ಮಾಲ್ ನ ಕಟ್ಟೋದಕ್ಕೆ ಅವಾಗ್ಲೇನೆ 1500 ಕ್ರೋರ್ಸ್ ಆಗಿತ್ತು. ಇನ್ನ ಈ ಮಾಲ್ ಓನರ್ ಯಾರು ಅಂತ ನಮ್ಮೆಲ್ಲರಿಗೂ ಗೊತ್ತು. ಅದು ಬೇರೆ ಯಾರು ಅಲ್ಲ, ವಿಜಯ್ ಮಲ್ಯ ಅವರೇ. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟು ಚೆನ್ನಾಗಿ ಕಟ್ಟಿರುವಂತಹ ಈ ಮಾಲು ತಿಂಗಳಿಗೆ 50 ರಿಂದ 60 ಕೋಟಿ ರೆವೆನ್ಯೂ ಜನರೇಟ್ ಮಾಡುತ್ತೆ. ಇನ್ನ ಒಂದ್ ಕಡೆಯಿಂದ ಈ ಮಾಲ್ನೆಲ್ಲ ನೋಡ್ತಿರ್ಬೇಕಾದ್ರೆ ಈ ಮಾಲ್ ಒಳಗಂತೂ ತುಂಬಾ ಲಕ್ಸುರಿ ಆಗಿತ್ತು. ಇದ್ರೊಳಗೆ ಬಿಲ್ಡಿಂಗ್ ನ ಹೇಗ್ ಡಿಸೈನ್ ಮಾಡಿದ್ದಾರೆ ಅಂದ್ರೆ ನಾವು ಯಾವ್ದು ಹಳೆ ಕಾಲದ ಬಂಗ್ಲೆ ಒಳಗೆ ಇದ್ದಂಗ ಅನ್ಸುತ್ತೆ. ಈ ತರ ನಿಮ್ಗೆ ಬೇರೆ ಯಾವ ಮಾಲ್ಗಳಲ್ಲೂ ನೋಡಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಡೌಟ್ ಇರುತ್ತೆ, ಒಂದು ಮಾಲ್ ರೆವೆನ್ಯೂ ಹೇಗ್ ಜನರೇಟ್ ಮಾಡುತ್ತೆ ಅಂತ. ಅದು ಹೇಗಂದ್ರೆ, ಒಂದು ಅಲ್ಲಿ ರೆಂಟ್ಗೆ ಕೊಟ್ಟಿರೋ ಶಾಪ್ಸ್ ಇಂದ. ಕೆಲವೊಂದು ಮಾಲ್ಗಳಲ್ಲಿ ಲೀಸ್ಗೆ ಕೊಡ್ತಾರೆ, ಆದ್ರೆ ಮೋಸ್ಟ್ ಆಫ್ ದ ಮಾಲ್ಸ್ ರೆಂಟೇ ಪ್ರಿಫರ್ ಮಾಡ್ತಾರೆ. ಈ UB ಸಿಟಿ ಮಾಲ್ ಸುತ್ತಮುತ್ತ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರೋದ್ರಿಂದ ಇದು ಯಾವ್ದೋ ಫಾರಿನ್ ಕಂಟ್ರಿಗೆ ಬಂದಿರೋ ತರ ಫೀಲ್ ಬರುತ್ತೆ. ಎರಡನೇದು ಆಡ್ಸ್ ಇಂದ. ಮೂರನೇದು ಅಲ್ಲೇನಾದ್ರೂ ಪ್ರೋಗ್ರಾಮ್ಸ್ ಆದಾಗ, ಮತ್ತೆ ವೆಹಿಕಲ್ ಪಾರ್ಕಿಂಗ್ ಇಂದಾನು ರೆವೆನ್ಯೂ ಜನರೇಟ್ ಆಗುತ್ತೆ. ಈ ತರ ಮಾಲ್ಗಳಲ್ಲಿ ಆವರೇಜ್ ಆಗಿ ಒಂದು ಶಾಪ್ ರೆಂಟು 3 lakhs ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನ ಆಡ್ಸ್ ರೆವೆನ್ಯೂ ಅಂತೂ ಅಲ್ಲಿ ಬೀಳುವಂತ ಫುಟ್ಫಾಲ್ ಇಂದ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇನ್ನ ಇವೆಂಟ್ಸ್ ಏನಾದ್ರು ಇದ್ರೆ ಅದು ವೀಕೆಂಡ್ಸ್ ಅಲ್ಲಿ ಅಂಡ್ ತುಂಬಾ ರೇರ್ ಆಗಿ ಮಾಡೋದು. ಮತ್ತೆ ನೀವೇನಾದ್ರೂ ಈ ತರ ಮಾಲ್ಗಳಲ್ಲಿ ನಿಮ್ಮ ಒಂದು ಔಟ್ಲೆಟ್ ನ ಇಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ರೆ ಆ ಮಾಲ್ ನ ಮ್ಯಾನೇಜ್ಮೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡಿಸ್ಕಸ್ ಮಾಡಿ ಸ್ಟಾರ್ಟ್ ಮಾಡಬಹುದು. ಮತ್ತೆ ನಾವು ನೆಕ್ಸ್ಟ್ ಮಾಲ್ಗೂ ಹೋಗೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಪ್ 4 ನಲ್ಲಿ ನಮಗೆ ಫೋರಂ ಮಾಲ್ ಬರುತ್ತೆ. ಕೋನನ್ಕುಂಟೆ ಕ್ರಾಸ್ ಹತ್ರ ಇರುವಂತಹ ಈ ಫೋರಂ ಮಾಲ್ 2022 ನಲ್ಲಿ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಯ್ತು. 7.8 ಲ್ಯಾಕ್ ಸ್ಕ್ವೇರ್ ಫೀಟ್ ನಲ್ಲಿ ಲೊಕೇಟ್ ಆಗಿರುವಂತಹ ಈ ಫೋರಂ ಮಾಲ್ ನ ಕಟ್ಟೋದಕ್ಕೆ ನಿಯರ್ಲಿ 1000 ಕ್ರೋರ್ಸ್ ಆಯ್ತು. ಮತ್ತೆ ಇದ್ರ ಓನರು ಪ್ರೆಸ್ಟೀಜ್ ಗ್ರೂಪ್ ಕಂಪನಿ. ಮತ್ತೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಕಟ್ಟಿರುವಂತಹ ಈ ಮಾಲ್ ಮಂತ್ಲಿ 70 to 80 ಕ್ರೋರ್ಸ್ ರೆವೆನ್ಯೂ ಜನರೇಟ್ ಮಾಡುತ್ತೆ. ಈ ಮಾಲ್ ಹೊರಗಿಂದ ನೋಡೋದಕ್ಕೆ ಒಳ್ಳೆ ಕ್ಲಾಸಿಕ್ ಲುಕ್ ಇದೆ. ಮತ್ತೆ ಹೊರಗಿಂದ ಮಾತ್ರ ಅಲ್ಲ, ಒಳಗ್ ಕೂಡ ತುಂಬಾ ಯೂನಿಕ್ ಆಗಿ ಮತ್ತೆ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಮತ್ತೆ ಎಲ್ಲಾ ಮಾಲ್ಗಳ ತರನೇ ಈ ಮಾಲ್ ಕೂಡ ರೆವೆನ್ಯೂ ಹೇಗ್ ಜನರೇಟ್ ಮಾಡುತ್ತೆ ಅಂತ ಹೇಳಿದ್ದೀನಿ. ನಿಮ್ಗೆಲ್ಲ ಗೊತ್ತಿರ್ಲಿ, ನಾನು ಈ ವಿಡಿಯೋದಲ್ಲಿ ಹೇಳಿರೋದ್ರಲ್ಲಿ ಅಡ್ರೆಸ್, ಇಯರ್, ಸ್ಕ್ವೇರ್ ಫೀಟ್ ಮತ್ತೆ ಓನರು ಎಲ್ಲ ಕರೆಕ್ಟ್ ಆಗೇ ಇರುತ್ತೆ. ಆದ್ರೆ ಕಾಸ್ಟ್ ಮತ್ತೆ ಮಂತ್ಲಿ ರೆವೆನ್ಯೂ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಯಾಕಂದ್ರೆ ಅದನ್ನ ಯಾವ ಮಾಲ್ ಅವರು ಕೂಡ ಅಫಿಷಿಯಲ್ ಆಗಿ ಎಲ್ಲೂ ಹೇಳೋದಿಲ್ಲ. ಹಾಗಾಗಿ ನಂಗಿರೋಂತ ನಾಲೆಜ್ ಮೇಲೆ ಮತ್ತೆ ನಾನು ವಿಚಾರಿಸಿರೋದ್ರ ಮೇಲೆ ಅಪ್ರಾಕ್ಸಿಮೇಟ್ಲಿ ಇಷ್ಟಿರ್ಬೋದು ಅಂತ ಹೇಳಿದ್ದೀನಿ. ಇನ್ನ ನಿಮ್ಗೇನಾದ್ರೂ ಇನ್ಫಾರ್ಮೇಶನ್ ಆಡ್ ಮಾಡೋಕಿದ್ರು ಕಮೆಂಟ್ ಬಾಕ್ಸ್ ನಲ್ಲಿ ಮಾಡಬಹುದು. ಮತ್ತೆ ನಿಮ್ಗೇನಾದ್ರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್, ಶೇರ್ ಇರುವಂತ ಜಾಗದಲ್ಲಿ ಹೈಪ್ ಅನ್ನೋ ಆಪ್ಷನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಮ್ ವಿಡಿಯೋ ಇನ್ನಷ್ಟು ಜನಕ್ಕೆ ರೀಚ್ ಆಗಕ್ಕೆ ಯೂಸ್ ಆಗುತ್ತೆ. ನೀವು ಮಾಡ್ತೀರಂತ ನಂಬಿದ್ದೀನಿ. ಬನ್ನಿ ನಾವು ಈ ಫೋರಂ ಮಾಲ್ ಅಲ್ಲಿ ಬೇರೆ ಏನೇನಿದೆ ಅಂತ ನೋಡೋಣ. ನೀವಿಲ್ಲಿ ನೋಡ್ತಿರುವಂತ ಗೇಮ್ಸ್ ಎಲ್ಲ ತುಂಬಾ ಕಡಿಮೆ ಮಾಲ್ಸ್ ನಲ್ಲಿ ಇರುತ್ತೆ. ಇವನ್ ಈ ವಿಡಿಯೋದಲ್ಲಿ ತೋರಿಸಿರುವಂತ 3 ಮಾಲ್ಸ್ ಗಳಲ್ಲಿ ಮಾತ್ರ ನಿಮ್ಗೆ ಇದು ಕಾಣೋದು. ಇದ್ರೊಳಗೆ ಒಂದು ಕಾರ್ಡ್ ತಗೊಂಡ್ರೆ ಯಾವ ಗೇಮ್ ಬೇಕಾದ್ರೂ ಎಷ್ಟು ಸಲ ಬೇಕಾದ್ರೂ ಆಡ್ಬೋದು. ಆದ್ರೆ ಅದಕ್ಕೆ ರೀಚಾರ್ಜ್ ಮಾಡಬೇಕು.
ಟಾಪ್ 3 ನಲ್ಲಿ ನಮಗೆ ಲೂಲು ಮಾಲ್ ಇದೆ. ರಾಜಾಜಿನಗರದಲ್ಲಿ ಲೊಕೇಟ್ ಆಗಿರುವಂತಹ ಈ ಲೂಲು ಮಾಲ್ 2021 ನಲ್ಲಿ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗುತ್ತೆ. 7 ಲಕ್ಷ ಸ್ಕ್ವೇರ್ ಫೀಟ್ ನಲ್ಲಿ ಈ ಮಾಲ್ ನ ಕಟ್ಟೋದಕ್ಕೆ 500 crores ಖರ್ಚಾಗಿದೆ. ಮತ್ತೆ ನಮ್ಮಲ್ಲಿ ಬಹಳಷ್ಟು ಜನ ಈ ಲೂಲು ಮಾಲ್ ಡಿ.ಕೆ. ಶಿವಕುಮಾರ್ ಅವ್ರದ್ದು ಅಂತ ಅನ್ಕೊಂಡಿದೀವಿ, ಆದ್ರೆ ಅದು ನಿಜ ಅಲ್ಲ. ಆದ್ರೆ ಇದು ಅವ್ರದಲ್ಲ ಅಂತ ಈ ಮಾಲ್ ಬಗ್ಗೆ ರಿಸರ್ಚ್ ಮಾಡಿದಾಗ್ಲೇ ಗೊತ್ತಾಗಿದ್ದು. ಈ ಮಾಲ್ ನ ಓನರ್ ಹೆಸರು ಯೂಸಫ್ ಅಲಿ ಅಂತ. ಮತ್ತೆ ನಿಮ್ಗೆಲ್ಲ ಮಾಲ್ಸ್ ಹೇಗೆ ರೆವೆನ್ಯೂ ಜನರೇಟ್ ಮಾಡುತ್ತೆ ಅಂತ ಗೊತ್ತಿದೆ, ಆದ್ರೆ ಈ ಮಾಲ್ ಎಷ್ಟು ರೆವೆನ್ಯೂ ಜನರೇಟ್ ಮಾಡುತ್ತೆ ಗೊತ್ತಾ? ನಿಯರ್ಲಿ ಏನಿಲ್ಲ ಅಂದ್ರೂ 60 to 70 crores ರೆವೆನ್ಯೂ ಬರುತ್ತೆ ಮಂತ್ಲಿ. ನಿಮ್ಮಲ್ಲಿ ಬಹಳಷ್ಟು ಜನ ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಎಲ್ಲಾ ಮಾಲ್ಗಳಿಗೂ ಬಂದಿರ್ತೀರಾ. ಬಂದಿಲ್ಲ ಅನ್ನೋರು ಡೆಫಿನೆಟ್ಲಿ ಒಂದ್ಸಲ ಆದ್ರೂ ವಿಸಿಟ್ ಮಾಡಿ. ಬನ್ನಿ ನಾವು ನೆಕ್ಸ್ಟ್ ಮಾಲ್ಗೆ ಹೋಗೋಣ. ಟಾಪ್ 2 ನಲ್ಲಿ ನಮಗೆ ಓರಿಯನ್ ಮಾಲ್ ಬರುತ್ತೆ. ರಾಜಾಜಿನಗರ್ನಲ್ಲಿ ಇರುವಂತಹ ಈ ಓರಿಯನ್ ಮಾಲ್ 2012 ನಲ್ಲಿ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಯ್ತು. 8.2 lakh ಸ್ಕ್ವೇರ್ ಫೀಟ್ ನಲ್ಲಿ ಈ ಮಾಲ್ ನ ಕಟ್ಟೋದಕ್ಕೆ ಅವಾಗ 400 crores ಖರ್ಚಾಯ್ತು. ಮತ್ತೆ ಇದರ ಓನರು ಬ್ರಿಗೇಡ್ ಗ್ರೂಪ್ಸ್. ಮತ್ತೆ ಈ ಮಾಲ್ ತುಂಬಾ ಫೇಮಸ್ ಆಗಿರೋದ್ರಿಂದ ಅವಾಗೆಲ್ಲ ಮೋಸ್ಟ್ ಆಫ್ ದ ಕಾಲೇಜ್ ಸ್ಟೂಡೆಂಟ್ಸ್ ಇಲ್ಲಿಗೆ ಜಾಸ್ತಿ ಬರ್ತಿದ್ರು. ಮತ್ತೆ ಈ ಮಾಲ್ ಮಂತ್ಲಿ ಎಷ್ಟು ರೆವೆನ್ಯೂ ಜನರೇಟ್ ಮಾಡಬಹುದು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನನ್ಗನ್ಸೋ ಪ್ರಕಾರ ಈ ಮಾಲ್ ತುಂಬಾ ಹಳೇದಾಗಿರೋದ್ರಿಂದ ನಿಮ್ಮಲ್ಲಿ ಬಹಳಷ್ಟು ಜನ ಆಲ್ರೆಡಿ ಬಂದಿರ್ತೀರಾ. ಇಲ್ಲ ಅನ್ನೋರು ಬನ್ನಿ ಈ ಮಾಲ್ ನಲ್ಲಿ ಬೇರೆ ಏನೇನಿದೆ ಅಂತ ನೋಡೋಣ. ಈ ಮಾಲ್ ಹಿಂದೆನೆ ನಿಮ್ಗೆ WTC ಕಾಣಿಸುತ್ತೆ. ಇಲ್ಲಿ ಬಹಳಷ್ಟು ಫಿಲ್ಮ್ಸ್ ಶೂಟಿಂಗ್ ಕೂಡ ನಡೆದಿದೆ. ಈ ಮಾಲ್ ನ ಮೈನ್ ಅಟ್ರಾಕ್ಷನ್ ಏನಂದ್ರೆ ಇಲ್ಲಿ ಇರುವಂತ ಲೇಕ್. ಈ ತರ ಲೇಕ್ ನ ನೀವು ಬೆಂಗಳೂರಿನ ಬೇರೆ ಯಾವ ಮಾಲ್ ನಲ್ಲೂ ನೋಡಕ್ಕೆ ಸಾಧ್ಯನೇ ಇಲ್ಲ. ಈ ಮಾಲ್ ನೆಲ್ಲ ನೀಟಾಗಿ ನೋಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾದ್ಮೇಲೆ ಬನ್ನಿ ನಾವು ನೆಕ್ಸ್ಟ್ ಮಾಲ್ ಕಡೆಗೆ ಹೋಗೋಣ. ಟಾಪ್ 1 ನಲ್ಲಿ ನಮಗೆ ಮಾಲ್ ಆಫ್ ಏಷ್ಯಾ ಇರುತ್ತೆ. ಬ್ಯಾಟ್ರಂಪುರದಲ್ಲಿರುವಂತಹ ಈ ಮಾಲ್ ಆಫ್ ಏಷ್ಯಾ 2023 ನಲ್ಲಿ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗುತ್ತೆ. 12 lakh ಸ್ಕ್ವೇರ್ ಫೀಟ್ ನಲ್ಲಿ ಈ ಮಾಲ್ ನ ಕಟ್ಟೋದಕ್ಕೆ ನಿಯರ್ಲಿ 2000 crores ಖರ್ಚಾಯ್ತು. ಮತ್ತೆ ಇದರ ಓನರು ಫಿನಿಕ್ಸ್ ಮಿಲ್ಸ್ ಲಿಮಿಟೆಡ್. ಹಾಗೂ ಈ ಮಾಲು ಮಂತ್ಲಿ 100 crores ಪ್ಲಸ್ ರೆವೆನ್ಯೂ ಜನರೇಟ್ ಮಾಡುತ್ತೆ. ಈ ಮಾಲು ಹೊರಗಿಂದನೂ ಮತ್ತೆ ಒಳಗಿಂದನೂ ತುಂಬಾ ಲಕ್ಸುರಿ ಲುಕ್ ಇದೆ. ಮತ್ತೆ ಈ ಮಾಲು ಸ್ಟಾರ್ಟ್ ಆಗಿದ್ದ ಹೊಸದರಲ್ಲಿ ಜನ ಸಿಕ್ಕಾಪಟ್ಟೆ ಬಂದಿದ್ರಿಂದ ಫಾರ್ ದ ಫಸ್ಟ್ ಟೈಮ್ ಬೇರೆ ಯಾವ ಮಾಲ್ ನಲ್ಲೂ ಇದ್ದರ ತರ ಎಂಟ್ರಿ ಟಿಕೆಟ್ ಇಟ್ಟಿದ್ರು. ಮತ್ತೆ ಈ ಮಾಲು ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಮಾಲ್. ಮತ್ತೆ ನಿಮ್ಗೆಲ್ಲ ಗೊತ್ತಿದ್ರೆ ನಮ್ಮ ಬೆಂಗಳೂರು ಇಡೀ ಇಂಡಿಯಾದಲ್ಲೇ ಟಾಪ್ 3+ ನಲ್ಲಿ ಇದೆ, ಹೈಯೆಸ್ಟ್ ಮಾಲ್ಸ್ ಇರೋದ್ರಲ್ಲಿ. ಸೊ ಫೈನಲಿ ವಿಡಿಯೋ ಎಂಡ್ ಮಾಡುವಂತ ಸಮಯ ಬಂತು. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಮತ್ತೆ ಮುಂದೆ ಇದೇ ತರ ಬೆಂಗಳೂರಿನಲ್ಲಿ ಇರುವಂತಹ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋ ವಿಡಿಯೋಸ್ ಬರ್ತಾ ಇರುತ್ತೆ. ಅವೆಲ್ಲದಕ್ಕೂ ನಿಮ್ ಸಪೋರ್ಟ್ ಇರ್ಲಿ ಅಂತ ಕೋರ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.